ನಮಸ್ತೆ, ವೆಲ್ಕಮ್ ಟು ಶ್ರೀ ಸಿಂಪಲ್ ಲಿವಿಂಗ್. ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ರೆಸ್ಟೋರೆಂಟ್ ರಿವ್ಯೂನ ಈ ಬ್ಲಾಗಲ್ಲಿ ತೋರಿಸಿದ್ದೀನಿ. ರೇಸ್ ಕೋರ್ಸ್ ರೋಡಲ್ಲಿರುವಂತಹ ರಿನೈಸೆನ್ಸ್ ಹೋಟೆಲ್ನಲ್ಲಿರುವ ಲಶ್ ರೆಸ್ಟೋರೆಂಟ್ಗೆ ನಾವು ಭೇಟಿ ಕೊಟ್ಟಿದ್ವಿ. ಇದು ಹೋಟೆಲ್ ಲಾಬಿ, ಇದು ರೆಸ್ಟೋರೆಂಟ್. ಆಂಬಿಯನ್ಸ್ ತುಂಬ ಚೆನ್ನಾಗಿತ್ತು, ಸೀಟಿಂಗ್ ಅರೇಂಜ್ಮೆಂಟ್ ಚೆನ್ನಾಗಿತ್ತು, ಲೈಟಿಂಗ್ಸ್ ಕೂಡ ಆ್ಯಪ್ಟ್ ಆಗಿತ್ತು. ಸೊ ಓವರಾಲ್ ರೇಟಿಂಗ್ ಸೀಟಿಂಗ್ ಅರೇಂಜ್ಮೆಂಟ್ ಹಾಗೂ ಆಂಬಿಯನ್ಸ್ಗೆ ನಾನು 10 on 10 ಕೊಡ್ತೀನಿ. ಅಲ್ಲಿ ಬಫೆ ಆ್ಯಸ್ ವೆಲ್ ಆಸ್ ಅಲಕಾಟೆ ಇತ್ತು, ಎರಡು ಕೂಡ ಇತ್ತು. ಇದು ಬಫೆಯಲ್ಲಿ ಇದ್ದಿದ್ದಂಥ ಐಟಮ್ಸು. ಬಫೆ ಚಾರ್ಜಸ್ಸು 1450 ಅಂದರೆ $1450 ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸಸ್ ಇತ್ತು. ಒಮ್ಮೆ ನೀವು ಝೊಮ್ಯಾಟೊ ಗೋಲ್ಡ್ ಮೆಂಬರ್ ಆಗಿದ್ದರೆ ನಿಮಗೆ ಒಂದು ಬಫೆ ತೊಗೊಂಡ್ರೆ ಒಂದು ಬಫೆ ಫ್ರೀ ಇತ್ತು. ಬಟ್ ನಾವು ಅಲಕಾಟೆ ಪ್ರಿಫರ್ ಮಾಡಿದ್ವಿ. ಅಲಕಾಟೆ ಸರ್ವಿಸ್ ತುಂಬ ಲೇಟ್ ಆಗಿತ್ತು ಹಾಗೂ ಅವ್ರು ತಂದುಕೊಟ್ಟಿದ್ದು ಅಂತಹ ಸೂಪ್ಸ್ ಎಲ್ಲನೂ ತಣ್ಣಕ್ಕಾಗಿತ್ತು. ಅದರಿಂದ ನಾವು ಮತ್ತೆ ಪುನಃ ಅವರಿಗೆ ರೀಹೀಟ್ ಮಾಡೋಕ್ಕೆ ಹೇಳಬೇಕಾಗಿತ್ತು. ಅದರಿಂದ ನಾನು ನಿಮಗೆಲ್ಲರಿಗೂ ಒಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ, ಒಂದು ವೇಳೆ ನೀವು ಲಶ್ ರೆಸ್ಟೋರೆಂಟ್ಗೆ ಭೇಟಿ ಕೊಡ್ತಾ ಇದ್ದೀರಾ ಅಂದರೆ ಆದಷ್ಟು ಬೊಫೆ ಪ್ರಿಫರ್ ಮಾಡಿ, ಅಲಕಾಟೆಗೆ ತೊಗೊಬೇಡಿ. ಯಾಕೆಂದರೆ ತುಂಬ ಲೇಟ್ ಆಗುತ್ತೆ ಅಲಕಾಟೆ ಪ್ರಿಫರ್ ಮಾಡಿದ್ರೆ. ಬೊಫೆಯಲ್ಲಿ ಸುಮಾರು ಐಟಮ್ಸ್ ಇತ್ತು, ಅದರಲ್ಲೇನೇ ಸ್ಟಾರ್ಟರ್ಸು, ಆಮೇಲೆ ಮೇನ್ ಕೋರ್ಸು, ಆಮೇಲೆ ಡೆಸರ್ಟ್ಸು ಪ್ರತಿಯೊಂದು ಇತ್ತು. ಸೊ ನಿಮಗೆ ಅದು ಚೀಪಾಗಿ ವರ್ಕೌಟ್ ಆಗುತ್ತೆ ಅಲಕಾಟೆಗಿಂತ ಕಂಪೇರ್ ಮಾಡಿದ್ರೆ. ಆ್ಯಂಡ್ ನಿಮಗೆ ಝೊಮ್ಯಾಟೊ ಗೋಲ್ಡ್ ಮೆಂಬರ್ಶಿಪ್ ಇದೆ ಅಂತಂದರೂ ಇನ್ನೂ ಇದ್ದಿದ್ದೂ ನಿಮಗೆ ಒಂದು ತೊಗೊಂಡ್ರೆ ಒಂದು ಫ್ರೀ ಬೀಳುತ್ತೆ. ಇದು ನಾನು ಇವತ್ತು ನಿಮಗೆ ಕೊಟ್ಟಂತಹ ರಿವ್ಯೂ. ಒಂದು ವೇಳೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಮತ್ತೆ ನಾನು ನಿಮಗೆ ಇನ್ನೊಂದು ವಿಡಿಯೋ ಒಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.